ನಿಮ್ಮ ಯಶಸ್ಸಿಗೆ, ಸಕ್ಸಸ್ಗೆ ಶತ್ರು ಯಾರು ಅಂತ ಗೊತ್ತಾ? ನಂಬರ್ 1 ಶತ್ರು ನಿಮ್ಮ ಕಂಫರ್ಟ್ ಝೋನ್. ಏನಾದರೂ ನಿಮ್ಮನ್ನು ಬದಲಾಯಿಸ್ಕೊಳ್ಳೋಕೆ ನೀವು ಇಷ್ಟಪಡಲ್ಲ, ಚೇಂಜ್ ಆಗೋಕ್ಕೆ ಇಷ್ಟಪಡಲ್ಲ. ನಾ ಎಷ್ಟು ಸತಿ ಹೇಳ್ತೀನಿ, ಈ ಚೇಂಜು ನಿಮಗೆ ಒಳ್ಳೇದಾಗತ್ತೆ, ಬೆನಿಫಿಟ್ ಆಗತ್ತೆ, ಪಾಸಿಟಿವ್ ಆಗಿದೆ, ನೀವು ಮಾಡ್ತಾ ಇರೋ ಕೆಲಸಕ್ಕಿಂತ ಮಾಡಿ. ನೋ, ನಾನು ಬದಲಾಗಲ್ಲ, ನಾನು ಇರೋದೇ ಹೀಗೆ. ಕಂಫರ್ಟ್ ಝೋನು ಇದೇ ಶತ್ರು ನಿಮಗೆ ಸಕ್ಸಸ್. ಎರಡನೇದು, ಮಾಡ್ತಾನೇ ಇರೋದು. ನಿಮ್ಗೊಂಥರ ಅದೇ ಮಾಡ್ತಾ ಇರ್ತೀರಾ. ಬೇರೆ ತಗೊಳ್ಳಿ ಅಂದರೆ ಹೆಲ್ಪ್ಲೆಸ್ನೆಸ್ಸು. ನನಗಾಗಲ್ಲ, ನನಗೆ ಇವಾಗ ಆಗಲ್ಲ, ನಾನು ನಾಳೆ ಮಾಡ್ತೀನಿ, ಆದರೆ ಮಾಡ್ತೀನಿ, ಆಗಲ್ಲ. ಹೆಲ್ಪ್ಲೆಸ್ನೆಸ್ಸು ಎರಡನೇ ಶತ್ರು. ಮೂರನೇ ಶತ್ರು ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್. ಇದು ಒಂದು ರೀತಿ ಈಸಿ ವೇ ತಪ್ಪಿಸ್ಕೊಂಡು ಹೋಗೋಕ್ಕೆ. ಅದಕ್ಕೆ ಅಂದರೆ ಪ್ರತಿರೋಧ ಮಾಡೋದು, ಕನಿಷ್ಠ ಪ್ರತಿರೋಧ. ಇದು ಇನ್ನ ಬಿಟ್ಟು ಬೇಡ ಅಂತ ಈ ಥರದ್ದೆಲ್ಲ ನೀವು ಒಂಥರ ಅದನ್ನು ಆದರ್ಶ ಮಾಡ್ಕೊಂಡ್ಬಿಡ್ತೀರ. ಅಹಂಕಾರ ಅದನ್ನು ಒಪ್ಕೊಳ್ಳಲ್ಲ, ವೀಕ್ನೆಸ್ ಅಂತ. ಇದು ನನ್ನ ಆದರ್ಶ, ಇದು ನಾನು ಇಷ್ಟೇ, ನಾನು ಹೀಗೆ, ನನ್ನ ಪ್ರಿನ್ಸಿಪಲ್ಲು, ನನ್ನ ಐಡಿಯಲ್ಲು ಅಂತ ಅದನ್ನು ಕಟ್ಕೊಂಡು ಸಕ್ಸಸ್ ಆಗದೆ ಇರೋ ಜಾಗದಲ್ಲೇ ಇರೋದು ಒಂದು ಸ್ಟ್ಯಾಟಿಕ್ ಆಗಿ. ಅದನ್ನು ಸ್ಟೆಬಿಲಿಟಿ ಅಂತ ಕರಿತೀರಾ, ನಾನು ಅದನ್ನು ಸ್ಟ್ಯಾಟಿಕ್ ಅಂತೀನಿ. ಅದು ಪೂರ್ತಿ ಒಂದು ಕಡೆಗೆ ನಿಮ್ಮನ್ನು ಕೂಡಿಸ್ಬಿಡುತ್ತೆ, ಮುಂದಕ್ಕೆ ಹೋಗೋಕ್ಕೆ ಯಶಸ್ಸಿಗೆ ಬಿಡೋದಿಲ್ಲ.